666 ಆಪರೇಷನ್ ಡ್ರೀಮ್ ಥಿಯೇಟರ್ 1 ಗಂಟೆಗೆ ರಿಲೀಸ್ ಆಗಬೇಕಾಗಿದ್ದು ಈ ಟೀಸರು ಟೆಕ್ನಿಕಲ್ ಇಶ್ಯೂ ಇರೋ ಕಾರಣದಿಂದ ಯಾವಾಗ ರಿಲೀಸ್ ಆಗ್ತಿದೆ ಅಂತ ಕಾಯ್ತಿದ್ರು. ಆದರೆ ಗೊತ್ತಿಲ್ದಂಗೆ 5:15ಕ್ಕೆ ಈ ಟೀಸರ್ ರಿಲೀಸ್ ಆಗಿದೆ. ಇವರು ಟೈಮ್ ತಗೊಂಡು ಕಾಯಿಸಿದ್ರು ತುಂಬ ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಯಾಕಂದರೆ ಈ ಟೀಸರು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ. ಈ ಮೂವಿ ಮೇಲಿದ್ದ ನಿರೀಕ್ಷೆನ ಇನ್ನೂ ಜಾಸ್ತಿ ಮಾಡಿದೆ. ಇನ್ನು ಈ ಟೀಸರ್ ವಿಚಾರಕ್ಕೆ ಬಂದರೆ ಡಿಕೋಡೆ ಮಾಡೋಕ್ಕಾಗಲ್ಲ, ಆ ರೀತಿ ಟೀಸರ್ ಕಟ್ ಮಾಡಿದ್ದಾರೆ. ಯಾಕಂದರೆ ಈ ಮೂವಿ ಜಾನರೇ ಆ ಥರ ಫುಲ್ಲು ಸಸ್ಪೆನ್ಸ್ ಆಗಿರುತ್ತೆ. ಯಾವಾಗ ಏನು ಬೇಕಾದರೂ ಆಗ್ಬೋದು. ನಾವು ಅಂದ್ಕೊಂಡಿದ್ದು ಉಲ್ಟಾ ಆಗ್ಬೋದು. ಯಾರನ್ನ ಹೀರೋ ಅಂದ್ಕೊಂಡಿದ್ದೀರೋ ಅವರೇ ವಿಲನ್ ಆಗಿರ್ಬೋದು. ಈ ಟೀಸರ್ ಓಪನಿಂಗಲ್ಲೇ ಒಬ್ಬ ಹುಡುಗನ್ ತೋರಿಸ್ತಾರೆ. ಅಲ್ಲೊಂದು ಡೈಲಾಗು ಇದೆ. ಆ ಹುಡುಗ ಅವ್ರ ಅಮ್ಮನ ಯಾರಿದು ಅಂತ ಕೇಳಿದಾಗ ಪ್ರತಿ ಕತೆಗೂ ಏನು ಬೇಕು ಅಂತಾರೆ ಅಪ್ಪ ಅಂದಾಗ ಆ ಹುಡುಗ ಒಬ್ಬ ಹೀರೋ ಬೇಕು ಅಂತಾನೆ. ಅದಾದಮೇಲೆ ಕಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಶಾರ್ಟೇ ಶಿವಣ್ಣನ ತೋರಿಸ್ತಾರೆ. ಏಜೆಂಟ್ ಅಂದಮೇಲೆ ಪ್ರತಿಯೊಬ್ಬರಿಗೂ ಒಂದು ಕೋಡ್ ಇರುತ್ತೆ. ಇದರಲ್ಲಿ ಶಿವಣ್ಣ ಅವ್ರ ಹೆಸರು ಏಜೆಂಟ್ ಪ್ರಕಾಶ್. ಅವ್ರ ಕೋಡು ಅವ್ರು ಹೇಳ್ತಿರೋ ಪ್ರಕಾರ ಏಜೆಂಟ್ 999. ಆದರೆ ಈ ಮೂವಿ ಹೆಸರು ಆಪರೇಷನ್ ಡ್ರೀಮ್ ಥಿಯೇಟರ್ 666. ಅಂದರೆ 666 ಅಂದರೆ ಇವ್ರು ಮಾಡಕ್ ಹೋಗ್ತಿರೋ ಆಪರೇಷನ್ನು, ಇವ್ರು ಮಾಡಕ್ ಹೋಗ್ತಿರೋ ಒಂದು ಟಾಸ್ಕ್, ಇವ್ರು ಮಾಡಕ್ ಹೋಗ್ತಿರೋ ಒಂದು ಇನ್ವೆಸ್ಟಿಗೇಷನ್. ಆ ಟಾಸ್ಕ್ನೇ ಆಪರೇಷನ್ ಡ್ರೀಮ್ ಥಿಯೇಟರ್ 666 ಅಂತ ಇಕ್ಕಿರ್ಬೋದು. ಅಂದರೆ ಈ ಮೂವಿಲಿ ಇವರು ಏನು ಟಾಸ್ಕ್ ಮಾಡಕ್ ಹೋಗ್ತಿದ್ದಾರೆ, ಏನನ್ನ ಕಂಡುಹಿಡಿಯೋದಕ್ಕೆ ಹೋಗ್ತಿದ್ದಾರೆ, ಏನು ಈ ಆಪರೇಷನ್ನು ಕಾದ್ ನೋಡಬೇಕು. ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಈ ಆಪರೇಷನ್ನ ಸಾಲ್ವ್ ಮಾಡಕ್ ಬಂದಿರೋದು ಏಜೆಂಟ್ ಪ್ರಕಾಶ್ ಅಂದರೆ ಶಿವಣ್ಣ. ಇದರಲ್ಲಿ ಧನಂಜಯ್ ಅವ್ರ ಕ್ಯಾರೆಕ್ಟರ್ ಹೆಸರು ಶಂಕರ್. ಇವ್ರು ಇದರಲ್ಲಿ ಏನು ಏಜೆಂಟ ಇಲ್ಲ ಇವರೇ ವಿಲನ್ನ, ಫುಲ್ಲು ಸಸ್ಪೆನ್ಸ್ ಆಗಿ ಈ ಕ್ಯಾರೆಕ್ಟರ್ನ ತಗೊಂಡ್ಬಂದಿದ್ದಾರೆ. ಇದರಲ್ಲಿ ಇವ್ರ ಕ್ಯಾರೆಕ್ಟರ್ನ ನಾರ್ಮಲ್ ಆಗಿ ಕಾಮಿಕ್ ಆಗಿ ತೋರಿಸಿದ್ದಾರೆ. ಶಿವಣ್ಣ ಮಾಡಕ್ ಹೋಗ್ತಿರೋ ಆಪರೇಷನ್ ಅಲ್ಲಿ ನಿಮ್ ಜೊತೆ ನಾನು ಬರ್ಬೋದಾ ಅಂತ ಕೇಳ್ತಾರೆ. ನೋ, ಇಟ್ಸ್ ವೆರಿ ಡೇಂಜರಸ್ ಅಂತಾರೆ. ಆದ್ರೆ ಆ ಒಂದು ಆಪರೇಷನ್ ಅಲ್ಲಿ ಧನಂಜಯ್ ಅವರು ಇನ್ವಾಲ್ವ್ ಆಗಿದ್ದಾರೆ. ಟೀಸರ್ ನೋಡ್ತಿದ್ದೆ ಗೊತ್ತಾಗ್ತಿದೆ. ಅಲ್ಲಿ ಹೋಗಿ ಯಾರಿಗೂ ಗೊತ್ತಿಲ್ದಿರೋ ತರ ವೈರ್ ಕಟ್ ಮಾಡೋದಾಗಿರ್ಬೋದು. ಇದನ್ನೆಲ್ಲ ನೋಡ್ತಿದ್ದೆ ಗೊತ್ತಾಗ್ತಿದೆ ಶಿವಣ್ಣ ಅವ್ರಿಗೆ ಧನಂಜಯ್ ಅವರು ಸಪೋರ್ಟ್ ಆಗಿದ್ದಾರೆ ಅಂತ. ಇಬ್ರು ಸೇರಿ ಯಾವ ತರ ಈ ಒಂದು ಆಪರೇಷನ್ ನ ಕಂಪ್ಲೀಟ್ ಮಾಡ್ತಾರೆ, ಇವರು ಈ ಟಾಸ್ಕ್ ನ ಕಂಪ್ಲೀಟ್ ಮಾಡೋವಾಗ ಈ ನಡುವೆ ಏನೆಲ್ಲ ನಡೆಯುತ್ತೆ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದ್ರ ಕ್ವಾಲಿಟಿ ಯಾವ ತರ ಇದೆ ಅಂದ್ರೆ ಈ ಟೀಸರ್ ನೋಡಿದ್ರೆ ಗೊತ್ತಾಗ್ತಿದೆ. ಒಂದು ಬೇರೆ ಪ್ರಪಂಚಕ್ಕೆ ಈ ಮೂವಿ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಈ ಪ್ರಪಂಚದಲ್ಲಿರೋ ಆ ಕ್ಯಾರೆಕ್ಟರ್ಸ್ನ ತುಂಬಾ ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ. ಅದು ಡಿಸೈನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ಯೂಸ್ ಮಾಡಿರೋ ಕಾಸ್ಟ್ಯೂಮ್ಸು, ಪ್ರತಿಯೊಬ್ರು ಗೆಟಪ್ಸು, ಇನ್ನು ಅಲ್ಲಿನ ಲೊಕೇಶನ್ಸ್ಗಳು, ಈ ಮೂವಿಗೆ ಇವ್ರು ಕೊಟ್ಟಿರೋ ಕಲರ್ ಗ್ರೇಡಿಂಗು, ಅಲ್ಲಿರೋ ಕಾರ್ಸು, ಇದನ್ನ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಮತ್ತೆ ಸ್ಪೆಷಲ್ ಆಗಿ ಅವ್ರು ಯೂಸ್ ಮಾಡಿರೋ ಗ್ಯಾಜೆಟ್ಸ್, ಶಿವರಾಜ್ ಕುಮಾರ್ ಅವ್ರ ಸೂಟ್ ಕೇಸಿಂದ ಓಪನ್ ಆಗೋ ಗನ್ನು, ಇದೇ ತರ ಇನ್ನ ಸುಮಾರು ಟ್ರಿಕ್ಸು ಈ ಮೂವಿಲಿ ಇರುತ್ತೆ. ಮತ್ತೆ ಈ ಟೀಸರ್ ಲಾಸ್ಟ್ ಅಲ್ಲಿ ಒಂದು ಶಾರ್ಟ್ ಇಕ್ಕಿದ್ದಾರೆ. ಹೀರೋಯಿನ್ ಧನಂಜಯ್ ಅವ್ರನ್ನ ನೋಡಕ್ ಬಂದಾಗ ಧನಂಜಯ್ ಅವ್ರನ್ನ ಬೇರೆ ಲುಕ್, ಬೇರೆ ತರನೇ ರಿವೀಲ್ ಮಾಡಿ ತೋರಿಸಿದ್ದಾರೆ. ಇದನ್ನ ನೋಡ್ತಿದ್ರೆ ನಮ್ಗನ್ಸ್ತಿರೋದೇನಂದ್ರೆ ಧನಂಜಯ್ ಅವರೇ ಈ ಮೂವಿಲಿ ಮೈನ್ ವಿಲನ್ನ. ಶಿವಣ್ಣ ಜೊತೆ ಇವ್ರು ಸೇರ್ಕೊಂಡು ಆ ಮಿಷಿನ್ ನ ಕೆಡ್ಸೋದಕ್ಕೆ ಹೋಗ್ತಿದ್ದಾರೆ. ಇಲ್ಲ, ಇದರಲ್ಲಿ ಇವರು ಸೀಕ್ರೆಟ್ ಏಜೆಂಟ್, ಯಾರಿಗೂ ಗೊತ್ತಿಲ್ದಿರೋ ತರ ಈ ಒಂದು ಮಿಷಿನ್ ಅಲ್ಲಿ ಇವ್ರು ಇನ್ವಾಲ್ವ್ ಆಗಿದ್ದಾರೆ. ಹೀರೋಯಿನ್ಗೂ ಈ ವಿಷಯ ಗೊತ್ತಿರಲ್ಲ. ಅವರು ನೋಡಿ ಇದನ್ನ ಶಾಕ್ ಆಗ್ತಿದ್ದಾರೆ. ಈ ತರ ಹಲವಾರು ಕ್ವಶನ್ಸ್ ಈ ಟೀಸರ್ ನೋಡಿದ್ರೆ ಉಟ್ಕೊಳ್ತಿದೆ. ಇನ್ನು ಇದೇ ತರ ತುಂಬಾ ಸಸ್ಪೆನ್ಸು, ಸೀಕ್ರೆಟ್ಸು ಈ ಮೂವಿಲಿ ನಾವು ನಿರೀಕ್ಷೆ ಮಾಡ್ಬೋದು. ಇನ್ನು ಫೈನಲ್ ಆಗಿ ಈ ಟೀಸರ್ ನೋಡ್ತಿದ್ದೆ ಗೊತ್ತಾಗ್ತಿದೆ ನಮ್ಮನ್ನ ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋದಂತೂ ಗ್ಯಾರಂಟಿ. ಅದ್ರ ಸೆಟಪ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ತರ ಮೂವೀಸು ಬರೋದು ತುಂಬಾ ರೇರು. ಎಲ್ಲ ಹೋಗಿ ಇದನ್ನ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ನಿಮ್ಗೆ ಈ ಟೀಸರ್ ನೋಡಿ ಏನನ್ಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನು ಇದೇ ತರ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.